ವೆಲ್ಕಮ್ ಟು ಕ್ರಿಯೇಟಿವ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಸೊ ಈ ವಿಡಿಯೋದಲ್ಲಿ ನಾವು ಸಿ ಲ್ಯಾಂಗ್ವೇಜ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸಿ ಲ್ಯಾಂಗ್ವೇಜ್ ಡೆಮೋ ಕೋರ್ಸ್ ಮತ್ತು ಸಿ ಲ್ಯಾಂಗ್ವೇಜ್ಗೆ ಸಂಬಂಧಪಡುವಂಥ ಕಂಪ್ಲೀಟ್ ಸಿಲೆಬಸ್ಸು ಇದೇ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಕಂಪ್ಲೀಟಾಗಿ ಕಲಿಬೇಕಂದ್ರೆ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ. ಒಂದು ಆಫ್ಲೈನ್ ಕೋರ್ಸ್, ಇನ್ನೊಂದು ಆನ್ಲೈನ್ ಕೋರ್ಸ್. ಆಫ್ಲೈನ್ ಕೋರ್ಸ್ ಅಂದರೆ ಆಫೀಸ್ಗೆ ವಿಸಿಟ್ ಮಾಡಬೇಕು ಆ್ಯಂಡ್ ಕೋರ್ಸ್ ಜಾಯ್ನ್ ಆಗ್ಬೋದು. ಆ್ಯಂಡ್ ಇದೇ ಕೋರ್ಸ್ ನೀವು ಆನ್ಲೈನ್ ಕಲಿಬೇಕಪ್ಪ ಅಂದರೆ ಅದು ಹೇಗೆ ಕಲಿಬೇಕು, ಅದಕ್ಕೆ ಸಂಬಂಧಪಡುವಂಥ ಎಲ್ಲ ಪ್ರೊಸೀಜರು ಇದೇ ವಿಡಿಯೋಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸಿ ಪ್ರೋಗ್ರಾಮಿಂಗಲ್ಲಿ ಏನೇನು ಇರುತ್ತೆ, ಏನೇನು ಸಿಲೆಬಸ್ ಇರುತ್ತೆ, ಹೇಗೆ ನಾನು ಟ್ರೈನಿಂಗ್ ಕೊಡ್ತೀನಿ, ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೇ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಮಿ ಸ್ಟಾರ್ಟ್ ದ ವಿಡಿಯೋ ಸಿ ಲ್ಯಾಂಗ್ವೇಜ್. ಓಕೆ, ಫಸ್ಟ್ ಆಫ್ ಆಲ್ ಸ್ವಲ್ಪ ಓವರ್ವ್ಯೂ ಡಿಸ್ಕಸ್ ಮಾಡ್ತೀನಿ ಸಿ ಲ್ಯಾಂಗ್ವೇಜ್ ಸಂಬಂಧಪಟ್ಟದ್ದು. ಓಕೆ, ಸಿ ಇಸ್ ಅ ಜನರಲ್ ಪರ್ಪಸ್ ಆ್ಯಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಜನರಲಿ ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ ಆ್ಯಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ದಟ್ ವಾಸ್ ಒರಿಜಿನಲಿ ಡೆವಲಪ್ಡ್ ಬೈ ಡೆನಿಸ್ ಎಂ ರಿಚಿ ಅಂತ ಹೇಳ್ತೀವಿ. ಯು ಕ್ಯಾನ್ ಸಿ ದಿ ಇಮೇಜ್, ಅವ್ರದ್ದು ಇಮೇಜ್ ನೋಡ್ಬೋದು. ಡೆನಿಸ್ ಎಂ ರಿಚಿ ಹೂ ಡೆವಲಪ್ಡ್ ಸಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಪರ್ಪಸ್ ಟು ಡೆವಲಪ್ ದಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆಟ್ ಬೆಲ್ ಲ್ಯಾಬ್ಸ್ ಅಂತ ಹೇಳ್ತೀವಿ. ಸಿ ವಾಸ್ ಒರಿಜಿನಲಿ ಇಂಪ್ಲಿಮೆಂಟೆಡ್ ಆನ್ DEC PDP-11 ಕಂಪ್ಯೂಟರ್ ಇನ್ 1972. ನೋಡಿ, ಅವ್ರು ಹೇಳಿದ ಪ್ರಕಾರ, ಆ ಸ್ಟೇಟ್ಮೆಂಟ್ ಪ್ರಕಾರ ಸಿ ಪ್ರೋಗ್ರಾಮಿಂಗ್ 1972ರಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಇದಕ್ಕೆ ಇಂಟೆನ್ಷನ್ ಏನಿತ್ತು, ಟು ಡೆವಲಪ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಸಿ ಕ್ಯಾನ್ ಬಿ ಡಿಫೈನ್ಡ್ ಇನ್ ಫಾಲೋವಿಂಗ್ ವೇಸ್. ಹೇಗೆ ಡಿಫೈನ್ ಮಾಡ್ತೀವಿ ನೋಡಿ. ಸಿ ಇಸ್ ಕಾಲ್ಡ್ ಆಸ್ ಮದರ್ ಲ್ಯಾಂಗ್ವೇಜ್. ಇಫ್ ಯು ಕನ್ಸಿಡರ್ ಆಲ್ ಪ್ರೋಗ್ರಾಮಿಂಗ್, ಸೊ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಸ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಕವರ್ ಆಗಿದೆ. ಹೆನ್ಸ್ ವಿ ಕ್ಯಾನ್ ಕಾಲ್ ಮದರ್ ಲ್ಯಾಂಗ್ವೇಜ್. ಅಂಡ್ ಸಿ ಇಸ್ ಅ ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೋಡಿ, ಸಿಸ್ಟಮ್ ಪ್ರೋಗ್ರಾಮಿಂಗ್ ಅಂದರೆ ಇಟ್ ಈಸ್ ಅ ಲ್ಯಾಂಗ್ವೇಜ್ ವಿಚ್ ಹೆಲ್ಪ್ಸ್ ಟು ಡಿಸೈನ್ ಆ್ಯಂಡ್ ಡೆವಲಪ್ ಸಿಸ್ಟಮ್ ಸಾಫ್ಟ್ವೇರ್ಸ್. ಮ್ಯಾಕ್ಸಿಮಮ್ ಸಿಸ್ಟಮ್ ಸಾಫ್ಟ್ವೇರ್ಸು ಸಿ ಪ್ರೋಗ್ರಾಮಿಂಗ್ ಮುಖಾಂತರ ಡೆವಲಪ್ ಆಗಿದೆ. ಸೊ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕರಿತೀವಿ. ಎಸ್, ದ ಸಿ ಲ್ಯಾಂಗ್ವೇಜ್ ಇಸ್ ಕಂಪ್ಲೀಟ್ಲಿ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಬೇಕು. ಆ್ಯಂಡ್ ಸಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಿಡ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಫ್ ಯು ಕನ್ಸಿಡರ್ ಇಯರ್ ಕನ್ಸಿಡರ್ ಮಾಡಿದ್ರೆ 1972 ಅಂತ ಕನ್ಸಿಡರ್ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಮಿಡ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಿಮ್ಗೆ ಗೊತ್ತಿರ್ಬೋದು, ದ ಫಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ 1956ರಲ್ಲಿ ಫಾರ್ಟ್ರೇನ್ ಅಂತ ಬಂದಿತ್ತು. ಜಾನ್ ಬ್ಯಾಕಸ್ ಅವರು ಡೆವಲಪ್ ಮಾಡಿದ್ರು ಫಾರ್ಟ್ರೇನ್, ದಟ್ ಇಸ್ ಫಾರ್ಮುಲಾ ಟ್ರಾನ್ಸ್ಲೇಷನ್. ಅದು ಆದ ತಕ್ಷಣ ಸೊ ಹಾಗೆ ಹಲವಾರು ಲ್ಯಾಂಗ್ವೇಜಸ್ ಬಂದು ಸಿ ಲ್ಯಾಂಗ್ವೇಜ್ ಇಂಪ್ಲಿಮೆಂಟೆಡ್. ಸಿ ಲ್ಯಾಂಗ್ವೇಜ್ ಯಾವಾಗ ಬಂತಂದ್ರೆ 1972 ಅಲ್ಲಿ. ಅಲ್ಲಿಂದ ಆಕ್ಚುಯಲ್ ಪ್ರೋಗ್ರಾಮಿಂಗ್ ಚೇಂಜ್ ಆಗ್ತಾ ಬಂತು. ಸೊ ಆಫ್ಟರ್ ಸಿ ಲ್ಯಾಂಗ್ವೇಜ್ ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಬಂದಿದ್ದೆಲ್ಲ ಆಲ್ಮೋಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಓಕೆ, ಸಿ ಬಗ್ಗೆ ಸ್ವಲ್ಪ ಫ್ಯಾಕ್ಟ್ಸ್ ಹೇಳ್ತೀನಿ. ದ ಫ್ಯಾಕ್ಟ್ಸ್ ಅಬೌಟ್ ಸಿ. ನೋಡಿ, ಸಿ ವಾಸ್ ಇನ್ವೆಂಟೆಡ್ ಟು ರೈಟ್ ಆನ್ ಆಪರೇಟಿಂಗ್ ಸಿಸ್ಟಮ್ ಕಾಲ್ಡ್ ಯುನಿಕ್ಸ್. ನೋಡಿ, ಸಿ ಡೆವಲಪ್ ಮಾಡಿದ ಇಂಟೆನ್ಷನ್ ಪರ್ಪಸ್ ಏನಿತ್ತು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡೋದಿತ್ತು ಡೆನಿಸ್ ಎಂ ರಿಚಿ ಅವರಿಗೆ. ಅದು ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸಿ ಈಸ್ ಸಕ್ಸೆಸರ್ ಆಫ್ ಬಿ ಲ್ಯಾಂಗ್ವೇಜ್ ವಿಚ್ ವಾಸ್ ಇಂಟ್ರೊಡ್ಯೂಸ್ ಅರೌಂಡ್ ಅರ್ಲಿ 1970. ಇದಕ್ಕಿಂತ ಮುಂಚೆ ಬಿ ಲ್ಯಾಂಗ್ವೇಜ್ ಅಂತ ಡೆವಲಪ್ ಮಾಡಿದ್ರು ಯಾರು? ಕೆನ್ ಥಾಮ್ಸನ್ ಡೆವಲಪ್ ಮಾಡಿದ್ರು ವಿತ್ ಡೆನಿಸ್ ಎಂ ರಿಚಿ ಅವ್ರ ಜೊತೆ ಸೇರಿನೇ ಕೆನ್ ಥಾಮ್ಸನ್ ಬಿ ಲ್ಯಾಂಗ್ವೇಜ್ ಡೆವಲಪ್ ಮಾಡಿದ್ರು 1970ಯಲ್ಲಿ. ಅದಕ್ಕಿಂತ ಮುಂಚೆ BCPL ಲ್ಯಾಂಗ್ವೇಜ್ ಅಂತ ಇತ್ತು, ಮಾರ್ಟಿನ್ ರಿಚಾರ್ಡ್ ಅವರು ಡೆವಲಪ್ ಮಾಡಿದ್ರು. ಆ್ಯಂಡ್ BCPL ಮತ್ತು ಬಿ ಲ್ಯಾಂಗ್ವೇಜ್ನ ಎರಡೂ ಕನ್ಸಿಡರ್ ಮಾಡಿಬಿಟ್ಟು ಡೆನಿಸ್ ಎಂ ರಿಚಿ ಅವರು ಸಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡ್ತಾರೆ. ಆ್ಯಂಡ್ ಪರ್ಪಸ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡೋದಿತ್ತು. ಓಕೆ, ದ ಲ್ಯಾಂಗ್ವೇಜ್ ವಾಸ್ ಫಾರ್ಮಲೈಸ್ ಇನ್ 1988 ಬೈ ANSI. ANSI ಅಂದರೆ ಗೊತ್ತಿರಬೇಕು ನಿಮಗೆ, ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ದ ಯುನಿಕ್ಸ್ ವಾಸ್ ಟೋಟಲಿ ರಿಟನ್ ಇನ್ ಸಿ ಲ್ಯಾಂಗ್ವೇಜ್. ನೋಡಿ, ದ ಯುನಿಕ್ಸ್ OS ಏನಿದೆ, ಆಪರೇಟಿಂಗ್ ಸಿಸ್ಟಮ್ ಇದೆ, ಆ ಕಂಪ್ಲೀಟ್ ಕೋಡು ಸಿ ಲ್ಯಾಂಗ್ವೇಜ್ ಅಲ್ಲೇ ಇದೆ ಅಂತಾರೆ. ಟುಡೇ ಸಿ ಇಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಆ್ಯಂಡ್ ಪಾಪ್ಯುಲರ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡಿದ್ರೆ ಇನ್ನೂ ಸಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದೇ ನೆಕ್ಸ್ಟ್ ವರ್ಷನ್ C++ ಯೂಸ್ ಮಾಡ್ತಾ ಇದ್ದಾರೆ ಅಂತಾನು ಹೇಳ್ಬೋದು. ದ ಮೋಸ್ಟ್ ಆಫ್ ದಿ ಸ್ಟೇಟ್ ಆರ್ಟ್ ಸಾಫ್ಟ್ವೇರ್. ನೋಡಿ, ಆರ್ಟ್ ಸಾಫ್ಟ್ವೇರ್ ಬಂದಾಗ, ಡಿಸೈನಿಂಗ್ ಸಾಫ್ಟ್ವೇರ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ಸ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್ ಯೂಸಿಂಗ್ ಸಿ ಅಂತ ಹೇಳ್ಬೋದು. ಟುಡೇ ದ ಮೋಸ್ಟ್ ಪಾಪ್ಯುಲರ್ ಲಿನಕ್ಸ್ OS ಮತ್ತು RDBMS, ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, MySQL ಅಂತ ಕರಿತೀವಿ, ಆ ಸಾಫ್ಟ್ವೇರ್ ಕೂಡ ಕಂಪ್ಲೀಟ್ ಸಿ ಲ್ಯಾಂಗ್ವೇಜ್ ಅಲ್ಲೇ ಬರೆದಿದ್ದಾರೆ. ದಿಸ್ ಈಸ್ ವಾಟ್ ದ ಸಮ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಸಿ ಪ್ರೋಗ್ರಾಮಿಂಗ್ ಅಂತ ಹೇಳ್ಬೋದು. ದ ಸಿ ಪ್ರೋಗ್ರಾಮಿಂಗ್ ಸಂಬಂಧಪಡುವಂಥ ಕಂಪ್ಲೀಟ್ ಸಿಲೆಬಸ್ ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಕೋರ್ಸ್ ಜಾಯ್ನ್ ಆಗಬೇಕಾದ್ರೆ ಆ ಕೋರ್ಸ್ಗೆ ಸಂಬಂಧಪಡುವಂಥ ಸಿಲೆಬಸ್ನ ತಿಳ್ಕೊಳ್ಳಿ. ಆ ಸಿಲೆಬಸ್ ನಿಮಗೆ ಸ್ಯಾಟಿಸ್ಫೈ ಆದರೆ ಕೋರ್ಸ್ನಲ್ಲಿ ಜಾಯ್ನ್ ಆಗ್ಬೋದು. ಈಗ
ನಾ ಇಲ್ಲಿ ಈ ಸಿ ಪ್ರೋಗ್ರಾಮಿಂಗ್ ನಾವು ಕ್ರಿಯೇಟಿವ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಮುಖಾಂತರ ಏನೇನು ಸಿಲೆಬಸ್ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಆ ಸಿಲೆಬಸ್ನ ನೋಡ್ಕೊಳ್ಳಿ. ಆ ಸಿಲೆಬಸ್ ನಿಮ್ಗೆ ಸ್ಯಾಟಿಸ್ಫೈ ಆದರೆ ಕೋರ್ಸ್ನ ಜಾಯ್ನ್ ಆಗ್ಬೋದು. ಕೋರ್ಸ್ ಜಾಯ್ನ್ ಆಗೋಕೆ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ, ಆಫ್ಲೈನ್ ಕೋರ್ಸ್ ಅಂಡ್ ಆನ್ಲೈನ್ ಕೋರ್ಸ್. ಓಕೆ, ಲೆಟ್ ಮಿ ಟೆಲ್ ಯು ದ ಸಿಲೆಬಸ್ ರಿಲೇಟೆಡ್ ಟು ಸಿ ಲ್ಯಾಂಗ್ವೇಜ್. ಫಸ್ಟ್ ಓವರ್ವ್ಯೂ ಆಫ್ ಸಿ ಅಂತ ಫಸ್ಟ್ ಚಾಪ್ಟರ್ ಇದೆ. ಅದರಲ್ಲಿ ಸಿ ಓವರ್ವ್ಯೂ, ಫ್ಯಾಕ್ಟ್ಸ್ ಅಬೌಟ್ ಸಿ, ಸಿ ಡೆಫಿನೇಷನ್, ಪ್ರೋಗ್ರಾಮ್ ಸ್ಟ್ರಕ್ಚರ್, ಕಮೆಂಟ್ಸ್ ಇನ್ ಸಿ, ಅಲ್ಗಾರಿದಮ್ ಅಂಡ್ ಫ್ಲೋ ಚಾರ್ಟ್ಸ್, ಈ ಎಲ್ಲ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಡಾಟಾ ಟೈಪ್ಸ್ ಅಂಡ್ ಟೋಕನ್ಸ್ ಅಲ್ಲಿ ಬೇಸಿಕ್ ಡಾಟಾ ಟೈಪ್ಸ್, enumerated data types, type wide, derived types, identifiers, constants, variables, keywords and operators and special characters ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬೇಸಿಕ್ ಆಪರೇಟರ್ಸ್ ಅಂತ ಚಾಪ್ಟರ್ ಇದೆ. ಅದರಲ್ಲಿ ಅರ್ಥಮೆಟಿಕ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ರಿಲೇಷನಲ್ ಆಪರೇಟರ್ಸ್, ಬಿಟ್ವೈಸ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್ ಅಂಡ್ ಮಿಸ್ಲೇನಿಯಸ್ ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಚಾಪ್ಟರ್ ಡಿಸಿಷನ್ ಮೇಕಿಂಗ್ ಅಂತ ಇದೆ, ಇಂಪಾರ್ಟೆಂಟ್ ಚಾಪ್ಟರ್. ಅಂಡ್ ಇದರಲ್ಲಿ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ನೆಸ್ಟೆಡ್ ಇಫ್ ಎಲ್ ಸ್ಟೇಟ್ಮೆಂಟ್, ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಲೂಪ್ ಕಂಟ್ರೋಲ್. ಲೂಪ್ ಕಂಟ್ರೋಲ್ ನೋಡಿ, ವೈಲ್ ಲೂಪ್, ಡು ವೈಲ್ ಲೂಪ್, ಫಾರ್ ಲೂಪ್, ನೆಸ್ಟೆಡ್ ಲೂಪಿಂಗ್, ಬ್ರೇಕ್ ಸ್ಟೇಟ್ಮೆಂಟ್, ಕಂಟಿನ್ಯೂ ಸ್ಟೇಟ್ಮೆಂಟ್, ಗೋ ಟು ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಫಂಕ್ಷನ್ ಚಾಪ್ಟರ್ ಅಲ್ಲಿ ಫಂಕ್ಷನ್ ಡೆಫಿನೇಷನ್, ಅಡ್ವಾಂಟೇಜಸ್ ಆಫ್ ಫಂಕ್ಷನ್, ಕ್ಯಾಟಗರೀಸ್ ಆಫ್ ಫಂಕ್ಷನ್, ಟೈಪ್ ಆಫ್ passing parameters, recursion, scope rules, local variables versus global variables ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅರೇ ಚಾಪ್ಟರ್ ಅಲ್ಲಿ ಅರೇ ಡೆಫಿನೇಷನ್, ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್, ಟೈಪ್ಸ್ ಆಫ್ ಅರೇ, ಪಾಸಿಂಗ್ ಅರೇ ಟು ಅ ಫಂಕ್ಷನ್, ಸಿ ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಟ್ ಲೈಬ್ರರಿಗೆ ಸಂಬಂಧಪಡುವಂತ ಲೈಬ್ರರಿ ಫಂಕ್ಷನ್ಸ್ ನ ಡಿಸ್ಕಸ್ ಮಾಡ್ತೀವಿ. ಸ್ಟ್ರಿಂಗ್ ಚಾಪ್ಟರ್ ಅಲ್ಲಿ ಸ್ಟ್ರಿಂಗ್ ಡೆಫಿನೇಷನ್ ಅಂಡ್ ಸ್ಟ್ರಿಂಗ್ ಗೆ ಸಂಬಂಧಪಡುವಂತ ಲೈಬ್ರರಿ ಫಂಕ್ಷನ್ಸ್ ಏನಿದೆ ಆ ಎಲ್ಲ ಲೈಬ್ರರಿ ಫಂಕ್ಷನ್ಸ್ ಈ ಚಾಪ್ಟರ್ ಅಲ್ಲಿ ಕವರ್ ಮಾಡ್ತೀವಿ. ಪ್ರೀ ಪ್ರೊಸೆಸರ್ ಅಂತ ಚಾಪ್ಟರ್ ಇದೆ. ಅದರಲ್ಲಿ ಹ್ಯಾಶ್ ಇನ್ಕ್ಲೂಡ್, ಹ್ಯಾಶ್ ಡಿಫೈನ್, ಹ್ಯಾಶ್ ಅನ್ಡೆಫ್, ಹ್ಯಾಶ್ ಇಫ್ ಡೆಫ್ ಅಂಡ್ ಇಫ್ ಎಂಡೆಫ್, ಹ್ಯಾಶ್ ಇಫ್ ಅಂಡ್ ಹ್ಯಾಶ್ ಎಂಡ್ ಇಫ್, ಹ್ಯಾಶ್ ಎರರ್ ಅಂಡ್ ಹ್ಯಾಶ್ ಪ್ರಗ್ಮಾ ಅಂತ ಬರುತ್ತೆ. ಇವೆಲ್ಲ ಪ್ರೀ ಪ್ರೊಸೆಸರ್ ಅಂತ ಕರಿತೀವಿ, ಹೆಡರ್ ಫೈಲ್ಸ್ ಅಂತ ಕರಿತೀವಿ. ಇವೆಲ್ಲ ಡೈರೆಕ್ಟಿವ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಪಾಯಿಂಟರ್ ಅಂತ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಪಾಯಿಂಟರ್ ಡೆಫಿನೇಷನ್, ಅಡ್ವಾಂಟೇಜಸ್ ಅಂಡ್ ಯೂಸೇಜ್ ಆಫ್ ದಿ ಪಾಯಿಂಟರ್, symbols used in the pointers, pointer arithmetic, pointer to pointer, pointer to array and pointer to functions, ಇದೆಲ್ಲ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಸ್ಟ್ರಕ್ಚರ್ ಅಂಡ್ ಯೂನಿಯನ್ ಅಲ್ಲಿ ಸ್ಟ್ರಕ್ಚರ್ ಡೆಫಿನೇಷನ್, ಸ್ಟ್ರಕ್ಚರ್ ಡಿಕ್ಲರೇಷನ್, ಡಿಕ್ಲರಿಂಗ್ ಸ್ಟ್ರಕ್ಚರ್ ವೇರಿಯೇಬಲ್ಸ್, accessing members of the structure, array of the structure, nested structure, ಯೂನಿಯನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ಫೈನಲ್ ಚಾಪ್ಟರ್ ದಟ್ ಇಸ್ 5. ಆ್ಯಂಡ್ ಇದರಲ್ಲಿ ಸ್ಟ್ಯಾಂಡರ್ಡ್ ಫೈಲ್ಸ್ ಬಗ್ಗೆ, ಡಿಫ್ರೆಂಟ್ ಫೈಲ್ ಓಪನ್ ಮಾಡಬೇಕಾದ್ರೆ ಡಿಫ್ರೆಂಟ್ ಮೋಡ್ಸ್ ಏನಿದೆ ಅದರ ಡಿಸ್ಕ್ರಿಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ರೈಟಿಂಗ್ ಟು ಅ ಫೈಲ್, ಪ್ರೋಗ್ರಾಮಿಂದ ಫೈಲಲ್ಲಿ ಹೇಗೆ ರೈಟ್ ಮಾಡಬೇಕು, ರೀಡಿಂಗ್ ಫ್ರಮ್ ಅ ಫೈಲ್ ಮುಖಾಂತರ ಪ್ರೋಗ್ರಾಮಲ್ಲಿ ಹೇಗೆ ರೀಡ್ ಮಾಡಬೇಕು, ಆ್ಯಂಡ್ ಸ್ಟೋರಿಂಗ್ ಇನ್ಫಾರ್ಮೇಷನ್ ಟು ಅ ಫೈಲ್. ಸೊ ದಿಸ್ ಕಂಪ್ಲೀಟ್ಸ್ ಹೋಲ್ ಸಿ ಪ್ರೋಗ್ರಾಮಿಂಗ್. ಆ್ಯಂಡ್ ಮತ್ತೆ ಫೈನಲಿ ಎಲ್ಲ ಚಾಪ್ಟರ್ ವೈಸ್ ಅಲ್ಲಿ ನಾವು ಪ್ರೋಗ್ರಾಮ್ಸ್ನ ಡಿಸ್ಕಸ್ ಮಾಡ್ತೇವೆ ಹೋಗ್ತೀವಿ. ಓವರ್ ಈ ಎಲ್ಲ ಚಾಪ್ಟರ್ ಕನ್ಸಿಡರ್ ಮಾಡಿದಾಗ ನಾವು 200+ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ನ ಡಿಸ್ಕಸ್ ಮಾಡ್ತೀವಿ. ಅಲ್ಲೇ ಚಾಪ್ಟರ್ ವೈಸ್ ನಿಮಗೆ ಪ್ರೋಗ್ರಾಮ್ಸ್ನ ಕೊಟ್ಟಿರ್ತೀವಿ ಆ್ಯಂಡ್ ಆ ಪ್ರೋಗ್ರಾಮ್ ನೀವು ಅಲ್ಲೇ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಇದಕ್ಕೆ ಸಂಬಂಧಪಡುವಂಥ ಸಾಫ್ಟ್ವೇರ್ ನಾನು ಶೇರ್ ಮಾಡ್ತೀನಿ. ಪ್ಲಸ್ ಇದಕ್ಕೆ ಸಂಬಂಧಪಡುವಂಥ ನೋಟ್ಸು ಮೆಟೀರಿಯಲ್ಸು ಚಾಪ್ಟರ್ ವೈಸ್ ನಿಮ್ಗೆ ಅಲ್ಲೇ PDF ಸಿಗುತ್ತೆ ಆ್ಯಂಡ್ PDF ರೀಡ್ ಮಾಡಿ ಆಮೇಲೆ ಚಾಪ್ಟರ್ನ ನೋಡಿ. ಸೊ ಅಲ್ಲಿಗೆ ಈ ಸಿ ಪ್ರೋಗ್ರಾಮ್ ನಿಮ್ಗೆ 100% ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕೋರ್ಸ್ ಜಾಯ್ನ್ ಆಗಬೇಕಂದ್ರೆ ಕೋರ್ಸ್ ಫೀಚರ್ ನೋಡಿ, ಎಲಿಜಿಬಿಲಿಟಿ 10th ಸ್ಟ್ಯಾಂಡರ್ಡ್ ಪ್ಲಸ್ ಅಬವ್ ಇರಬೇಕಾಗುತ್ತೆ. ವ್ಯಾಲಿಡಿಟಿ ಒನ್ಸ್ ಈ ಕೋರ್ಸ್ ಜಾಯ್ನ್ ಆದರೆ 12 months ತನಕ ವ್ಯಾಲಿಡಿಟಿ ಇದೆ. ಈ ಕೋರ್ಸ್ನ ರಿಪೀಟ್ ಆಗಿ ಎಷ್ಟು ಸಲ ಬೇಕು ನೋಡ್ಬೋದು. ಆನ್ಲೈನ್ ಎಕ್ಸಾಮ್ ಇರುತ್ತೆ. ಕೋರ್ಸ್ ಕಂಪ್ಲೀಷನ್ ಆದ ತಕ್ಷಣ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ PDF ಮುಖಾಂತರ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ. ಆ್ಯಂಡ್ ಆನ್ಲೈನ್ ಕೋರ್ಸ್, ಇದೇ ಕೋರ್ಸ್ ನೀವು ಜಾಯ್ನ್ ಆಗಬೇಕಂದ್ರೆ ಜಸ್ಟ್ ಕೋರ್ಸ್ ಫೀ ಬಂದುಬಿಟ್ಟು 699 ಅಂದರೆ ಓನ್ಲಿ 700 ಇದೆ. ಆ್ಯಂಡ್ ಆಫ್ಲೈನ್ ಕೋರ್ಸ್, ಇದೇ ಕೋರ್ಸ್ ನೀವು ಇನ್ಸ್ಟಿಟ್ಯೂಟ್ ಬಂದು ಜಾಯ್ನ್ ಆಗಬೇಕಂದ್ರೆ 2499 ದಟ್ ಇಸ್ 2500 ಇದೆ. ಓಕೆ, ಸೊ ಇದೆಲ್ಲ ಆದ ತಕ್ಷಣ ಇದೇ ಕೋರ್ಸ್ ಬಗ್ಗೆ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಆ್ಯಂಡ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಟ್ ಇಸ್ ಕ್ರಿಯೇಟಿವ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಕೋರ್ಸ್ ಹೇಗೆ ತೊಗೋಬೇಕು, ಆನ್ಲೈನ್ ಕೋರ್ಸ್ ಹೇಗೆ ಜಾಯ್ನ್ ಆಗಬೇಕು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ
ಯು ಕ್ಯಾನ್ ಕಾಲ್ ಮೀ ಅಟ್ ದಿಸ್ ನಂಬರ್ 2x861543366 ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಆ ಡಿಸ್ಕ್ರಿಪ್ಷನ್ ಕಂಪ್ಲೀಟ್